ಬೆಳಗಾವಿಯಲ್ಲಿ ನಿನ್ನೆ ನಡೆದ ಕಾಂಗ್ರೆಸ್ ಸಮಾವೇಶದ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣ ಮಾಡುವ ವೇಳೆ ಧಾರವಾಡ ಎಎಸ್ಪಿ ನಾರಾಯಣ ಬರಮನಿ ಅವರ ಮೇಲೆ ಕೈ ಎತ್ತಿ ಹೊಡೆಯಲು ಮುಂದಾಗಿದ್ರು. ಖಂಡಿಸಿ ಇದನ್ನ ಈಗ ಬೆಳಗಾವಿಯ ಚನ್ನಮ್ಮ ವೃತ್ತದ ಬಳಿ ರೈತರು ಕೂಡ ಪ್ರತಿಭಟನೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭಾವಚಿತ್ರ ಹಿಡಿದು ಭ್ರಷ್ಟ ಸಿಎಂ, ದೇಶದ್ರೋಹಿ ಸಿಎಂ ಅಂತ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನಿ ಪ್ರೇಮಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ, ಧಿಕ್ಕಾರ. ಪಾಕಿಸ್ತಾನಿ ಪ್ರೇಮಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ, ಧಿಕ್ಕಾರ. ಅಧಿಕಾರಿಗಳನ್ನು ಗುಲಾಮರಂತೆ ನಡೆಸಿಕೊಳ್ಳುತ್ತಿರುವ ಸಿದ್ದರಾಮಯ್ಯನಿಗೆ ಧಿಕ್ಕಾರ, ಧಿಕ್ಕಾರ. ಬಿಟ್ಟೋಗೋ, ಬಿಟ್ಟೋಗೋ, ಅದು ಕುರ್ಚಿ ಬಿಟ್ಟು ಬಿಟ್ಟೋಗೋ, ಬಿಟ್ಟೋಗೋ. ಧಿಕ್ಕಾರ, ಧಿಕ್ಕಾರ. ಬೋಲೋ ಭಾರತ್ ಮಾತಾ ಕಿ ಜೈ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್. ಇವರು ಮಜಾ ಮೋಜು ಮಸ್ತಿ ಮಾಡುವಂಥದ್ದಕ್ಕೆ ವ್ಯವಸ್ಥೆ ಆಗಿದೆ. ಏನು ಶಾಸಕಾಂಗ ವ್ಯವಸ್ಥೆ, ಮಾನ್ಯ ಮುಖ್ಯಮಂತ್ರಿಯವರು ನಿನ್ನೆ ನಡ್ಕೊಂಡಂಥ ರೀತಿ ಅದು ಅಸಂವಿಧಾನಾತ್ಮಕ ಮತ್ತು ಅಮಾನವೀಯವಾಗಿರುವಂಥ ವ್ಯವಸ್ಥೆಯನ್ನು ನಿನ್ನೆಗೆ ಅವರು ತೋರಿಸ್ಕೊಟ್ಟಿದ್ದಾರೆ. ಮದ ಬಂದರೆ ಏನಾಗ್ತದೆ ಅನ್ನುವಂಥದ್ದನ್ನು ನಿನ್ನೆ ಅವರ ವರ್ತನೆಯಿಂದ ಅಥವಾ ಜಾತಿ ಸಮೀಕ್ಷೆ ಮಾಡುವಂಥ ರೀತಿ ಹಿಂದೆ ಮಾಡುವಂಥದ್ದು ಇದೆಲ್ಲವನ್ನು ಅವಲೋಕನ ಮಾಡಿದಾಗ ಈ ಕರ್ನಾಟಕ ಸರ್ಕಾರ ಇರ್ಬೋದು ಮತ್ತು ಬಾಕಿ ಸರ್ಕಾರ ಇರ್ಬೋದು ಭ್ರಷ್ಟ ರಾಜಕಾರಣಿಗಳು ನಡ್ಕೊಳ್ತಾ ಇರುವಂಥದ್ದು. ಇವರಿಗೇನು ಕೆಲಸ ಇಲ್ಲೇನು, ರೈತ ಇವತ್ತು ಬೆಳೆಗೆ ಬೆಲೆ ಇಲ್ಲದೆ ಇರುವಂಥ ಸಂದರ್ಭ, ತೊಂದರೆಯಲ್ಲಿರುವಂಥ ಸಂದರ್ಭದಲ್ಲಿ ಅದಕ್ಕೆ ಲಕ್ಷ್ಯ ಹಾಕೋದನ್ನು ಬಿಟ್ಟು ಕ್ಷುಲ್ಲಕವಾಗಿ ರಾಜಕಾರಣ ಮಾಡುವ ಸಲುವಾಗಿ ತಾವುಗಳು ಅಸಂವಿಧಾನಾತ್ಮಕವಾಗಿ ಕಾನೂನು ವಿರುದ್ಧವಾಗಿ ನಡ್ಕೊಳ್ಳುತ್ತಿರುವಂಥದ್ದನ್ನು ಕರ್ನಾಟಕ ರಾಜ್ಯ ರೈತ ಸಂಘ, ರಾಷ್ಟ್ರೀಯ ರೈತ ಸಂಘ ತುಂಬ ಘೋರವಾಗಿ ಇದನ್ನು ಖಂಡಿಸ್ತೇವೆ. ನಿನ್ನೆ ಕಾರ್ಯಾಂಗ ವ್ಯವಸ್ಥೆಯ ಏನು ಮೇಲೆ ಅವರು ಗದಪ್ರಹಾರ ಮಾಡಿದಂಥದ್ದು ಅವರ ರೀತಿ ನೋಡಿದ್ರೆ ಅವರ ನೀತಿಯನ್ನು ವ್ಯಕ್ತಪಡಿಸ್ತೇವೆ. ಆದ್ದರಿಂದ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಇದನ್ನು ತುಂಬ ಗಂಭೀರವಾಗಿ ಖಂಡಿಸ್ತೇವೆ, ಇವರಿಗೆ ಧಿಕ್ಕಾರವಾಗಿ ಹೇಳ್ತೇವೆ. ಯಾಕಂತಂದರೆ ಅಧಿಕಾರಗೊಂಡು ಇವರು ಮಜಾ ಮೋಜು ಮಸ್ತಿ ಮಾಡುವಂಥದ್ದಕ್ಕೆ ವ್ಯವಸ್ಥೆ ಆಗಿದೆ. ಏನು ಶಾಸಕಾಂಗ ವ್ಯವಸ್ಥೆ ಮಾನ್ಯ